ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ರಾಜ್ಯಸಭೆ ಇರ್ಬೋದು. ಹಿಂದೆ ನಮ್ಮ ಅವಧಿಯಲ್ಲಿ ರಾಷ್ಟ್ರಪತಿಗಳು ವಿಧಾನಸಭೆಯಿಂದ ವಿಧಾನ ಪರಿಷತ್ ಮತದಾನ ಇರ್ಬೋದು, ಅಥವಾ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾವು ಮತಗಳನ್ನು ಕೊಟ್ಟು ಪ್ರಾಮಾಣಿಕವಾಗಿ ನಾವೆಲ್ಲ ನಿರ್ವಹಣೆ ಮಾಡ್ತಿದ್ವಿ. ಒಂದು ಓಟು ಮಿಸ್ ಆಗಿರಲಿಲ್ಲ. ಆದರೆ ಮೊನ್ನೆ ನಡೆದಂಥ ಮತದಾನದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ ಲಿಂಗರಾಜ್ ಪಾಟೀಲ್ 30 ಶಾಸಕರನ್ನ ಅಲಾಟ್ ಮಾಡಿದ್ದಾರೆ, ರಘು ಕೌಟೀಲ್ 30 ಅಲಾಟ್ ಮಾಡಿದ್ದಾರೆ. ಹೆಚ್ಚುವರಿ ಮತಗಳನ್ನ JDS ಅಭ್ಯರ್ಥಿ ಗೋವಿಂದರಾಜ್ಗೆ ಅಲಾಟ್ ಮಾಡಿದರು. ಆದರೆ ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಯಾಕಂದ್ರೆ ಜನರಿಂದ ಆಯ್ಕೆ ಅಂತಾರೆ, ನಾವು ಜನರಿಂದ ಆಯ್ಕೆ ಆಗ್ತಿರ್ತೀವಿ. ಪಕ್ಷದ ಚಿಹ್ನೆ ಬಿ ಫಾರಮ್ ಕೊಟ್ಟಿರ್ತಾರೆ, ನಾವು ಪಕ್ಷಕ್ಕೆ ನಿಷ್ಠರಾಗಿರಬೇಕು. ಆದರೆ ಸ್ವಾರ್ಥಕ್ಕೋಸ್ಕರ, ಹಣಕ್ಕೋಸ್ಕರ ಯಾವ ಮೀರ್ ಸಾಧಕರು ಇದು ಅವರನ್ನು ಮಾರಾಟ ಮಾಡಿಕೊಂಡಿಲ್ಲ, ಕ್ಷೇತ್ರದ ಜನರನ್ನು ಮಾರಾಟ ಮಾಡಿದ್ದಾರೆ. ಅವನೊಬ್ಬಲ್ಲಿ ಸೇಲಾದರೆ ಶಾಸಕ, ಇದು ಕ್ಷೇತ್ರ ಜನರಿಗೆ ಅಪಮಾನ ಮಾಡ್ದಂಗೆ ಯಾವ ಮೀರ್ ಸಾಧಕರು. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಇದನ್ನು ಭಾಳ ಗಂಭೀರ ಪರಿಗಣಿಸಿದ್ದಾರೆ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕರು 6 ವರ್ಷಕ್ಕೆ ಡೆಲ್ಲಿಗೆ ಹೋದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷತೆ ಚರ್ಚೆ ಆಗುತ್ತೆ. ಯಾರು ಅಡ್ಡ ಮತದಾನ ಮಾಡಿದರೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮುಲಾಜಿಲ್ಲ, ಒಂದೇ ಸಲ ಸ್ವಚ್ಛ ಆಗಲಿ. ನೋಡಿ, ಎಳೆಯ ಪ್ರಶ್ನೆ ಇಲ್ಲ. ಇಲ್ಲಿ ಮತದಾನ ಮಾಡಿದಂಥ ಕೆಲವು ಶಾಸಕರು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದರು. ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಮಾಣ ಮಾಡ್ತೀವಿ ಅಂತೇಳಿ ಅದಕ್ಕೆ ರಾಜ್ಯದ ಅಧ್ಯಕ್ಷ ಏನು ಮಾಡಿದರು, ಧರ್ಮಸ್ಥಳಕ್ಕೆ ಬನ್ನಿ ಶಾಸಕಾಂಗ ಸಭೆ ಮಾಡ್ತೀವಿ ಅಂದರು. ಅಲ್ಲಿ ದೇವರನ್ನ ಹೇಳ್ತಂದಿಲ್ಲ. ಕೆಲವು ಶಾಸಕರು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದರು. ಅದ್ರ ಆಧಾರದ ಮೇಲೆ ರಾಜ್ಯದ ಅಧ್ಯಕ್ಷ ಹೇಳಿದರೆ, ಇನ್ನೊಂದು ಕೆಲವರು ಎಲ್ಲ ಒಂದು ಕಡೆ ವಿಜಯೇಂದ್ರವರ ಜನಪ್ರಿಯತೆಯನ್ನು ನೋಡಿ ಸಹಿಸಲಾಗ್ತಿಲ್ಲ. ವಿಜಯೇಂದ್ರವರಿಗೆ ಕಳಂಕ ತರಬೇಕಂದ್ರೆ ವಿಜಯೇಂದ್ರ ಪಾತ್ರ ಏನಿಲ್ಲ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರವರು ಪ್ರಾಮಾಣಿಕ ಹೋರಾಟ ಮಾಡಿದರೆ, ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಅವ್ರ ಗುರಿ 2028 ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತರಬೇಕಂತೇಳಿ. ಕೆಲವರು ಎಲ್ಲ ಒಂದು ಕಡೆ ಮೀರ್ ಸಾಧಕರು ಇದು ರಾಜ್ಯದ ಅಧ್ಯಕ್ಷ ಅಪಮಾನ ಮಾಡಬೇಕಂತೇಳಿ ಷಡ್ಯಂತ್ರ ಮಾಡಿದರೆ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮುಂದುವರಿತಾರೆ, ಸಂಘಟನೆ ಮಾಡ್ತಾರೆ. 2028ಕ್ಕೆ ಅಧಿಕಾರಕ್ಕೆ ಬಂದಿದ್ದು. ಧನ್ಯವಾದಗಳು. ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ರಾಜ್ಯಸಭೆ ಇರ್ಬೋದು. ಹಿಂದೆ ನಮ್ಮ ಅವಧಿಯಲ್ಲಿ ರಾಷ್ಟ್ರಪತಿಗಳು ವಿಧಾನಸಭೆಯಿಂದ ವಿಧಾನ ಪರಿಷತ್ ಮತದಾನ ಇರ್ಬೋದು, ಅಥವಾ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾವು ಮತಗಳನ್ನು ಕೊಟ್ಟು ಪ್ರಾಮಾಣಿಕವಾಗಿ ನಾವೆಲ್ಲ ನಿರ್ವಹಣೆ ಮಾಡ್ತಿದ್ವಿ. ಒಂದು ಓಟು ಮಿಸ್ ಆಗಿರಲಿಲ್ಲ. ಆದರೆ ಮೊನ್ನೆ ನಡೆದಂಥ ಮತದಾನದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ ಲಿಂಗರಾಜ್ ಪಾಟೀಲ್ 30 ಶಾಸಕರನ್ನ ಅಲಾಟ್ ಮಾಡಿದ್ದಾರೆ, ರಘು ಕೌಟೀಲ್ 30 ಅಲಾಟ್ ಮಾಡಿದ್ದಾರೆ. ಹೆಚ್ಚುವರಿ ಮತಗಳನ್ನ JDS ಅಭ್ಯರ್ಥಿ ಗೋವಿಂದರಾಜ್ಗೆ ಅಲಾಟ್ ಮಾಡಿದರು. ಆದರೆ ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಯಾಕಂದ್ರೆ ಜನರಿಂದ ಆಯ್ಕೆ ಅಂತಾರೆ, ನಾವು ಜನರಿಂದ ಆಯ್ಕೆ ಆಗ್ತಿರ್ತೀವಿ. ಪಕ್ಷದ ಚಿಹ್ನೆ ಬಿ ಫಾರಮ್ ಕೊಟ್ಟಿರ್ತಾರೆ, ನಾವು ಪಕ್ಷಕ್ಕೆ ನಿಷ್ಠರಾಗಿರಬೇಕು. ಆದರೆ ಸ್ವಾರ್ಥಕ್ಕೋಸ್ಕರ, ಹಣಕ್ಕೋಸ್ಕರ ಯಾವ ಮೀರ್ ಸಾಧಕರು ಇದು ಅವರನ್ನು ಮಾರಾಟ ಮಾಡಿಕೊಂಡಿಲ್ಲ, ಕ್ಷೇತ್ರದ ಜನರನ್ನು ಮಾರಾಟ ಮಾಡಿದ್ದಾರೆ. ಅವನೊಬ್ಬಲ್ಲಿ ಸೇಲಾದರೆ ಶಾಸಕ, ಇದು ಕ್ಷೇತ್ರ ಜನರಿಗೆ ಅಪಮಾನ ಮಾಡ್ದಂಗೆ ಯಾವ ಮೀರ್ ಸಾಧಕರು. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಇದನ್ನು ಭಾಳ ಗಂಭೀರ ಪರಿಗಣಿಸಿದ್ದಾರೆ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕರು 6 ವರ್ಷಕ್ಕೆ ಡೆಲ್ಲಿಗೆ ಹೋದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷತೆ ಚರ್ಚೆ ಆಗುತ್ತೆ. ಯಾರು ಅಡ್ಡ ಮತದಾನ ಮಾಡಿದರೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮುಲಾಜಿಲ್ಲ, ಒಂದೇ ಸಲ ಸ್ವಚ್ಛ ಆಗಲಿ. ನೋಡಿ, ಎಳೆಯ ಪ್ರಶ್ನೆ ಇಲ್ಲ. ಇಲ್ಲಿ ಮತದಾನ ಮಾಡಿದಂಥ ಕೆಲವು ಶಾಸಕರು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದರು. ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಮಾಣ ಮಾಡ್ತೀವಿ ಅಂತೇಳಿ ಅದಕ್ಕೆ ರಾಜ್ಯದ ಅಧ್ಯಕ್ಷ ಏನು ಮಾಡಿದರು, ಧರ್ಮಸ್ಥಳಕ್ಕೆ ಬನ್ನಿ ಶಾಸಕಾಂಗ ಸಭೆ ಮಾಡ್ತೀವಿ ಅಂದರು. ಅಲ್ಲಿ ದೇವರನ್ನ ಹೇಳ್ತಂದಿಲ್ಲ. ಕೆಲವು ಶಾಸಕರು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದರು. ಅದ್ರ ಆಧಾರದ ಮೇಲೆ ರಾಜ್ಯದ ಅಧ್ಯಕ್ಷ ಹೇಳಿದರೆ, ಇನ್ನೊಂದು ಕೆಲವರು ಎಲ್ಲ ಒಂದು ಕಡೆ ವಿಜಯೇಂದ್ರವರ ಜನಪ್ರಿಯತೆಯನ್ನು ನೋಡಿ ಸಹಿಸಲಾಗ್ತಿಲ್ಲ. ವಿಜಯೇಂದ್ರವರಿಗೆ ಕಳಂಕ ತರಬೇಕಂದ್ರೆ ವಿಜಯೇಂದ್ರ ಪಾತ್ರ ಏನಿಲ್ಲ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರವರು ಪ್ರಾಮಾಣಿಕ ಹೋರಾಟ ಮಾಡಿದರೆ, ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಅವ್ರ ಗುರಿ 2028 ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತರಬೇಕಂತೇಳಿ. ಕೆಲವರು ಎಲ್ಲ ಒಂದು ಕಡೆ ಮೀರ್ ಸಾಧಕರು ಇದು ರಾಜ್ಯದ ಅಧ್ಯಕ್ಷ ಅಪಮಾನ ಮಾಡಬೇಕಂತೇಳಿ ಷಡ್ಯಂತ್ರ ಮಾಡಿದರೆ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮುಂದುವರಿತಾರೆ, ಸಂಘಟನೆ ಮಾಡ್ತಾರೆ. 2028ಕ್ಕೆ ಅಧಿಕಾರಕ್ಕೆ ಬಂದಿದ್ದು. ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.